ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ, ಬಿಕಾಸ್ ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ನಾವು ರೀಸೆಂಟಾಗಿ ಶ್ರೀರಂಗಪಟ್ಟಣ ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ವಿ. ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಿದ್ವಿ. ದೇವ್ರ ದರ್ಶನ ಕೂಡ ಮಾಡಲಿಕ್ಕಾಗಿಲ್ಲ. ಸುಮ್ಮನೆ ಒಂದು ನೀರಲ್ಲಿ ಆಟ ಆಡಿದ್ರು ಬಂದ್ವಿ. ಬಟ್ ಈ ಸಲ ನಾವು ಹೋಗೋಣ, ನಾವು ಅಲ್ಲಿ ಹೋಗಿ ನೀರಲ್ಲಿ ಆಟ ಆಡ್ದಂಗೂ ಆಗಲಿಲ್ಲ ಮತ್ತು ದೇವ್ರ ದರ್ಶನನೂ ಮಾಡಲಿಲ್ಲ ಅಲ್ಲ. ಸೊ ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಫ್ರೀ ಇದ್ವಿ ಇವತ್ತು. ಸೊ ಹಾಗಾಗಿ ಹೋಗ್ತಾಯಿದ್ವಿ. ಹಾಗೆಯೇ ನನ್ನ ಮಗಳು ಲಾಸ್ಟ್ ಟೈಮ್ ಕೇಳಿದ್ಲು, ನನಗೆ ಸ್ವಿಮ್ ಮಾಡಬೇಕಲ್ವ ಅಲ್ಲಿ, ಅದಕ್ಕೆ ಮಮ್ಮಿ ನನಗೆ ಕಣ್ಣೊಳಗೆಲ್ಲ ನೀರು ಹೋಗುತ್ತೆ ಅಂತ. ಸೊ ಕ್ಯಾಪ್ನು ಕೊಡ್ಸೋಣ ಅಂತ ಅಂದ್ಕೊಂಡೆ. ಬಟ್ ಕ್ಯಾಪ್ ಹಾಕಿದ ತಕ್ಷಣ ಯಪ್ಪ ಬೇಡ ಮಮ್ಮಿ, ಇದು ತುಂಬ ಟೈಟ್ ಇದೆ, ನಂಗೆ ಅದು ಕೊಡಿಸಿ ಇದು ಕೊಡಿಸು ನೋಡಿ ಎಲ್ಲ ಎತ್ಕೊಂಡು ನೋಡ್ತಾಯಿದ್ಲು. ಸೊ ಫೈನಲಿ ಅವಳಿಗೆ ಪಿಂಕ್ ಅಂದರೆ ಇಷ್ಟ, ಪಿಂಕ್ ಕಲರೇ ತೊಗೊಂಡ್ಲು. ಅದನ್ನು ಅವರಪ್ಪ ಎಲ್ಲ ಹಾಕಿ ಟೆಸ್ಟ್ ಮಾಡಿ ತೊಗೊತಾ ಇದ್ದಾರೆ. ನನ್ನ ತಂಗಿ ಶಟಲ್ ಕಾಕಿಗೆಲ್ಲ ಇಲ್ಲೇ ತೊಗೋಬೋದಲ್ಲ ಅಂತ ಡೆಕಾತ್ಲೈನಲ್ಲಿ ತಗೋ ನೀನೊಂದು ತಗೋ ಅಂತ ಹೇಳಿ ನಾವು ಶಟಲ್ ಆಡ್ತೀವಿ ಈವ್ನಿಂಗ್. ಸೊ ತೊಗೊಳ್ತಾ ಇದ್ದಾಳೆ ಅವಳು. ನನ್ನ ಮಗಳು ನೋಡಿ ಫೈನಲಿ ಆ ಪಿಂಕ್ ಕಲರೇ ಚಾಯ್ಸ್ ಮಾಡಿದ್ಲು. ಅವಳು ಏನೇ ತೊಗೊಂಡ್ರು ನಮ್ಮ ಅಮ್ಮನ ಹತ್ರ ಹೋಗಿ ಫಸ್ಟು ತೋರಿಸ್ಬೇಕು, ಅಮ್ಮ ನೋಡಿ ಅಂತ. ಅಲ್ಲಿ ನೋಡಿ, ಅಲ್ಲಿ ಆಲ್ರೆಡಿ ಅಮ್ಮ ಕಾರಲ್ಲೇ ಕೂತಿದ್ರು, ಅಲ್ಲಿ ತೋರಿಸ್ತಾ ಇದ್ದಾಳೆ. ಸರಿ ಇಟ್ಕೊ ಅಂತ ಅಮ್ಮ ಹೇಳಿದ್ರು. ಇನ್ನು ನಮ್ಮ ಕುಕ್ಕಿ ಅಂತೂ ಕಾಯ್ತಾ ಇದ್ಲು, ನಾವೆಲ್ಲಿ ಹೋಗಿದ್ವಿ ಅವಳನ್ನ ಬಿಟ್ಟು ಅಂತ. ಅವಳಂತೂ ಎಲ್ಲೂ ಬಿಟ್ಟು ಹೋಗಂಗೇ ಇಲ್ಲ. ಸೊ ನೆಕ್ಸ್ಟು ಸ್ಟಾಪ್ ಬಂದು ನಮ್ಮದು ರಾಮನಗರದಲ್ಲಿ ನಮ್ಮ ಅತ್ತೆ ಇದ್ದಾರೆ. ಅವರು ವರ್ಕ್ ಮಾಡ್ತಾಯಿದ್ದಾರೆ ಸ್ಕೂಲಲ್ಲಿ ಅಡ್ಮಿನ್ ಆಗಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅವ್ರನ್ನ ಹೋಗ್ಬೇಕಾದ್ರೆ ಪಿಕ್ ಮಾಡ್ಕೊಂಡು ಹೋಗೋಣ ಅಂತ ರಾಮನಗರದ ಕಡೆ ಹೊರಟ್ವಿ. ಇದು ನಮ್ಮ ಹಾನಿಕಾ ಹುಟ್ಟಿದ ಹಾಸ್ಪಿಟಲ್ಲು ರಾಜರಾಜೇಶ್ವರಿ ಹಾಸ್ಪಿಟಲ್ಲು ನಿಯರ್ ಕೆಂಗೇರಿ. ರಾಜರಾಜೇಶ್ವರಿ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜು. ತುಂಬ ಜನ ಹೇಳ್ತಾರೆ ಹಾಸ್ಪಿಟಲ್ ಹಂಗೆ ಹಿಂಗೆ ಅಂತ. ಬಟ್ ನನ್ನ ವಿಚಾರದಲ್ಲಿ, ನಮ್ಮ ಫ್ಯಾಮಿಲಿ ವಿಚಾರದಲ್ಲಿ ತುಂಬ ಹೆಲ್ಪ್ ಆಗಿದೆ ಹಾಸ್ಪಿಟಲ್ಲು. ಸೊ ನಾವು ರಾಮನಗರಕ್ಕೆ ರೀಚ್ ಆದ್ವಿ. ನಮ್ಮ ಅತ್ತೆಗೆ ಫೋನ್ ಮಾಡಿ ಹೇಳಿದ್ವಿ ಆಲ್ರೆಡಿ, ಬರ್ತಾಯಿದ್ದೀವಿ ಆನ್ ದ ವೇ, ಆಚೆ ಇರಿ ಅಂತ. ಬಟ್ ನಮ್ಮ ಅತ್ತೆ ಊಟ ಮಾಡ್ತಾಯಿದ್ದೀವಿ ಬನ್ನಿ ಅಂತ ಹೇಳಿದ್ರು. ನಮ್ಮದೊಂದು ಪುಟ್ಟು ಫ್ಯಾಮಿಲಿ, ನಮ್ಮ ಅತ್ತೆ ಒಬ್ಬರೇ ಇರೋದು. ನಾವು ಹೋಗೋದು ಬರೋದು ಮಾಡ್ತಾಯಿರ್ತೀವಿ. ಅವರು ನಮ್ಮ ಮನೆಗೆ ಹೋಗೋದು ಬರೋದು ಮಾಡ್ತಾರೆ. ಬಿಕಾಸ್ ಅವರು ವರ್ಕಿಂಗ್, ನಾವು ವರ್ಕಿಂಗ್. ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ಕೊಂಡಿರೋದ್ರಿಂದ ಅವರು ಇಲ್ಲಿ ವರ್ಕ್ ಮಾಡ್ಕೊಂಡಿರೋದ್ರಿಂದ ಅವ್ರು ಪುಟ್ಟು ಒಂದು ಮನೆ ಮಾಡ್ಕೊಂಡಿದ್ದಾರೆ. ಗೊತ್ತಲ್ಲ, ಆಗಿನ ಹಳೆ ಕಾಲದ ಮನೆಗಳೆಲ್ಲ ಇರುತ್ತೆ, ಅವ್ರಿಗೆ ಈ ಲೈಫೇ ಇಷ್ಟ. ಸೊ ಅಲ್ಲೇ ಇದ್ದಾರೆ. ಸೊ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೊರಟ್ವಿ ನಿಮಿಷಾಂಬ ಕಡೆಗೆ. ನೋಡಿದ್ರಾ ನನ್ನ ಮಗಳು ಎಷ್ಟು ಸಾಂಗ್ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಂಡ್ರಾ? ಸೊ ಹಂಗೆ ಹೋಗ್ತಾಯಿದ್ದೆ ನೋಡಿ. ಗ್ರೀನರಿ ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಆ ಮರಗಳು ಗ್ರೀನಾಗಿ ಕಾಣ್ತಾಯಿದೆ. ನಮಗಂತೂ ಈ ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗು, ವೆಹಿಕಲ್ಸು, ಅದು ಇದು ನೋಡಿ ಈ ಥರ ವಾತಾವರಣ ನೋಡಿದ್ರೆ ಅಯ್ಯೋ ಏನೋ ನೋಡ್ದಂಗೆ ಆಗುತ್ತೆ. ನಿಜ ಅಲ್ವಾ ಫ್ರೆಂಡ್ಸ್? ಸೊ ನನಗಂತೂ ಯಾರ್ಯಾರು ಸಪೋರ್ಟ್ ಮಾಡ್ತೀರೋ ಅವ್ರಿಗೆಲ್ಲ ಈ ಹಾರ್ಟು. ನಾವು ನಿಮಿಷಾಂಬಾಗೆ ರೀಚ್ ಆಗ್ತೀವಿ, ಇನ್ನೇನು 5 ಮಿನಿಟ್ಸ್ ರೀಚ್ ಆಗ್ತಾಯಿದ್ದೀವಿ ನೋಡಿ. ಅಲ್ಲೂ ಅಷ್ಟೇ ಫುಲ್ಲು ಹಳ್ಳಿ ವಾತಾವರಣ. ನನಗಂತೂ ತುಂಬ ಇಷ್ಟ. ನಾನು ಒಂಥರ ಲೈಕ್ ಗ್ರೀನಿಶ್ ಆಗಿದ್ದರೆ ನನಗಂತೂ ತುಂಬ ಇಷ್ಟ ಆಗುತ್ತೆ. ಇಲ್ಲಿರೋರು ತುಂಬ ಲಕ್ಕಿ ಪೀಪಲ್ಸು. ನಮಗಂತೂ ಬರೀ ಗಾಳಿ, ಹೊಗೆ ಗಾಳಿನೇ ಕುಡಿಯೋದಾಗಿದೆ. ಇವ್ರು ನೋಡಿ ಪ್ಯೂರ್ ಆಕ್ಸಿಜನ್ನ ಇದು ಮಾಡ್ಕೋತಾರೆ, ಫೀಲ್ ಮಾಡ್ತಾರೆ. ರೀಚ್ ಆದ್ವಿ ಫೈನಲಿ. ನೀರಲ್ಲಿ ಆಟಾಡಿದ್ದು ನಾವು ವೀಡಿಯೋಸ್ ತೆಗಿಯೋಕ್ಕೆ ಆಗಲಿಲ್ಲ. ನೀರಲ್ಲಿ ಆಟಾಡಿದ ಮೇಲೆ ಒಂದು ಸ್ಮಾಲ್ ಕ್ಲಿಪ್ ಅಷ್ಟೇ ಇದು. ಎಲ್ಲ ನೀರಲ್ಲಿ ಆಟಾಡ್ತಾ ಇದ್ದಾರೆ. ಅಮ್ಮ ಆಚೆ ಬಂದರು. ನನ್ನ ಮಗಳು ಬಂದು, ಮಮ್ಮಿ ಬೇರೆ ಬಟ್ಟೆ ತಂದಿದ್ದೀರಾ, ಹಂಗೆ ಹಿಂಗೆ ಇನ್ನೊಂದು ಸಲ ಹೋಗ್ತೀನಿ ನೀರಲ್ಲಿ ಅಂತ ಹೇಳ್ತೇನೆ. ನಾನು ಬೇಡ ಅಂತ ಹೇಳಿ ದೇವ್ರ ದರ್ಶನ ಮುಗಿಸ್ಕೊಂಡು ದೇವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ಹೊರಟ್ವಿ. ನನ್ನ ತಂಗಿ ನೋಡಿ, ನನ್ನ ಅತ್ತೆ, ನಮ್ಮ ಮಮ್ಮಿ ಆಚೆ ನಿಂತಿದ್ದರು, ನನ್ನ ಹಸ್ಬೆಂಡು. ಸೊ ಈಗ ಮನೆಗೆ ಹೊರಟಿ ಹಾಗೇ ಬರಬೇಕಾದ್ರೆ ನಮ್ಮ ಅತ್ತೆನ ಡ್ರಾಪ್ ಮಾಡಬೇಕು ರಾಮನಗರದಲ್ಲಿ. ಹಾಗೆ ಹೊರಟ್ವಿ. ಇಲ್ಲಿ ನೋಡಿ ಕುದುರೆ ಬಂತು. ನಮ್ಮ ಕುಕ್ಕಿ ರಿಯಾಕ್ಷನ್ ಅಂತೂ ಯಪ್ಪ ಹೆಂಗಿರುತ್ತೆ. ಹಾಗೆ ಹೋಗ್ಬೇಕಾರಲ್ಲೂ ನಾನೊಂದು ಕಾಡು ಥರನೇ ಅನ್ನಿಸ್ಬಿಡ್ತು ಅದು ನೋಡಿದ ತಕ್ಷಣ. ಇದೆಲ್ಲ ಪಾಮ್ ಆಯಿಲ್ ಮಾಡೋ ಅಂಥ ಟ್ರೀಸ್ ಅಂತೆ. ನಾನು ನಮ್ಮ ಅಮ್ಮಂಗೆ ಇದು 3 ಕಣ್ಣು ಅಂತ ಹೇಳ್ತಾರಲ್ಲ ಅದು ಅಂತ ಕೇಳಿದೆ. ಇಲ್ಲ ಅದು ಪಾಮ್ ಆಯಿಲ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆ ಟ್ರೀ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಹೊರಟ್ವಿ. ನನ್ನ ಮಗಳಿಗೆಲ್ಲ ತೋರಿಸ್ತಾ ಇದ್ದಾರೆ, ನೋಡು ಅಲ್ಲೇ ನಾವು ಆಟಾಡಿದ್ದು ಅಂತ. ಸೊ ಬ್ಯಾಕ್ ಟು ಬ್ಯಾಂಗ್ಳೂರ್ ಈಗ.
ಹಾಗೆ ಅಲ್ಲಿ ಟೆಂಪಲ್ ಹತ್ರ ಎಲ್ಲ ಫ್ರೂಟ್ಸ್ ಎಲ್ಲ ಮಾರ್ತಾಯಿದ್ರು. ಹಾಗೆ ಸಪೋಟ ತೊಗೊಂಡ್ವಿ, ಎಷ್ಟೊಂದು ದಿನ ಆಗಿತ್ತು ತಿಂದು ಅಂತ ಹೇಳಿ ತೊಗೊಂಡು ತಿನ್ಕೊಂಡು ಬಂದ್ವಿ. ಹಾಗೆ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾಯಿತ್ತು, ನಿಮಗೆ ತೋರಿಸ್ತೀನಿ ನೋಡಿ, ಬ್ಯೂಟಿಫುಲ್ಲಾಗಿತ್ತು. ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ ಡ್ರೈವಲ್ಲಿದ್ದಾಗಲೇ. ಎಲ್ಲರೂ ಎಂಜಾಯ್ ಮಾಡ್ತೀವಿ ಯೂಶ್ವಲಿ ನಾವು. ಎಷ್ಟು ಚೆನ್ನಾಗಿತ್ತು ಸನ್ಸೆಟ್ಟು ನೋಡಿ, ಎಷ್ಟು ಕ್ಲಿಯರಾಗಿ ಕಾಣ್ತಾ ಇದೆ. ಅಬ್ಬಾ, ಹಂಗೂ ಫೈನಲಿ ರಾಮನಗರಕ್ಕೆ ರೀಚ್ ಆದ್ವಿ. ಬಟ್ ಸ್ವಲ್ಪ ಟ್ರಾಫಿಕ್ ಇತ್ತು. ರಾಮನಗರದಲ್ಲೂ ಎಲೆಕ್ಷನ್ ಅಲ್ವಾ, ಅದು ಇದು ಚೆಕ್ಕಿಂಗು ಅಂತ ಎಲ್ಲ ಕಾರೆಲ್ಲ ನಿಲ್ಲಿಸ್ಕೊಂಡು ಚೆಕ್ ಮಾಡಿ ಅದು ಇದು ಸ್ವಲ್ಪ ಲೇಟ್ ಆಯಿತು. ಹಾಗೆ ನಮ್ಮ ಅತ್ತೆಗೆ ಬನ್ನಿ ಬೆಂಗಳೂರಿಗೆ 1-2-3 ಡೇಸ್ ಇದ್ದು ಒಬ್ರಂತೆ, ಹೆಂಗೂ ಮಕ್ಳಿಗೆ ಸ್ಕೂಲ್ ಇಲ್ವಲ್ಲ, ನಿಮಗೂ ಹಾಲಿಡೇಸ್ ಅಂದೆ. ಇಲ್ಲ, ನಮ್ಗೆ ಈಗಲೇ ಕೆಲಸ ಅಡ್ಮಿಷನ್ ಮಾಡೋರು ಅವರು ಇವರು ಬರ್ತಾ ಇರ್ತಾರೆ, ನಾನು ಬರೋಕ್ಕಾಗಲ್ಲ, ಬರ್ತೀನಿ ಸ್ಯಾಟರ್ಡೆ ಸಂಡೇ, ನಾನು ಇವಾಗ ಹೊರಡ್ತೀನಿ ಅಂತ ಅವರು ಹೊರಡ್ತಾ ಇದ್ದಾರೆ. ನನ್ನ ಹಸ್ಬೆಂಡು ಅವರಿಗೆ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಬಂದಿದ್ವಲ್ಲ, ಕ್ಲಾತ್ ಎಲ್ಲ ಅಲ್ಲಿ ನೀರಲ್ಲಿ ಆಟಾಡೋಕ್ಕೆ, ಅದೆಲ್ಲ ಮನೆಗೆ ಕೊಟ್ಬಿಟ್ಟು ಬರ್ತೀವಿ ಅಂತ ಅವರು ಅವ್ರ ಜೊತೇಲಿ ಹೊರಡ್ತಾ ಇದ್ದಾರೆ. ಸೊ ನಮ್ಮತ್ತೆ ಬಾಯ್ ಮಾಡೋಕ್ಕೆ ಅಂತ ಬಾಯ್ ಮಾಡ್ತಾ ಇದ್ದಾರೆ. ಎಷ್ಟು ಇನ್ನೋಸೆನ್ಸ್ ನೋಡಿ ಅವ್ರದ್ದು. ಹಂಗೆ ನಾನು ಕುಕ್ಕಿ ಜೊತೆ ಆಟ ಆಡ್ತಾಯಿದ್ದೆ, ನಮ್ಮ ಅತ್ತೆನ ಬಿಟ್ಟು ಬರೋವರೆಗೂ. ಹಸ್ಬೆಂಡ್ ಬರೋದನ್ನೇ ಕಾಯ್ತಾ ಇದ್ವಿ. ನಮಗೂ ಟೈಮಾಗಿ ಹೋಗ್ಬಿಟ್ಟಿತ್ತು, ಹೋಗೋಕ್ಕಾಗಲಿಲ್ಲ. ಸೊ ಬಂದರು ಅವರು. ಈಗ ಸೀದಾ ಬ್ಯಾಂಗ್ಳೂರಿಗೆ ಬರೋದು. ಫುಲ್ಲು ಟಯರ್ಡ್ ಆಗೋಗ್ಬಿಟ್ಟಿದ್ದೀವಿ ಎಲ್ಲರೂ. ಹೋಗಿ ಬ್ಯಾಕ್ ಟು ಬ್ಯಾಕ್ ಹೊರಗಡೆ ಹೋಗ್ತಾನೇ ಇದ್ದೀವಿ, ಮತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಏನು ಡೈಲಿ ಹೊರಗಡೆ ಹೋಗೋದು ಅಂದರೆ ಎಷ್ಟು ಟಯರ್ಡ್ ಆಗುತ್ತಲ್ವ. ನಾವು ಬೇಸಿಗೆಗಾಲದಲ್ಲಿ ನೀರಲ್ಲಿ ಆಟ ಆಡೋಣ ಅಂತ ಹೋದ್ವಿ. ಹೋಗ್ಬೇಕಾದ್ರೆ ಫುಲ್ಲು ಬಿಸಿಲಲ್ಲಿ ಬೆಂದೋಗಿದ್ವಿ. ಅಲ್ಲಿ ನೀರಲ್ಲಿ ಆಡಿ ಬರ್ಬೇಕಾದ್ರೆ ಎಗೇನ್ ಟ್ರಾಫಿಕ್ಕು, ಚೆಕ್ಕಿಂಗ್ಸು, ಅದು ಇದು ಅಂತ ಮತ್ತೆ ಟಯರ್ಡ್ ಆಯಿತು. ಸೊ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ. ಏನು ನಮಗೆ ಒಳ್ಳೆ ಇದು ಅಂತ ಅಂದರೆ, ಬ್ಯಾಂಗ್ಳೂರ್ ಟು ಮೈಸೂರು ಹೈವೇ ಆಗಿರೋದ್ರಿಂದ ಸೊ ನಮಗೇನು ಅಷ್ಟು ತಲೆನೋವು ಆಗ್ತಾಯಿಲ್ಲ. ಅಂದರೆ ಒಂದು 2 ಅವರ್ಸಲ್ಲೆಲ್ಲ ನಾವು ಮೈಸೂರಿಗೆ ರೀಚ್ ಆಗ್ಬೋದು. ಸೊ ನಮಗೇನು ಟ್ರಾವೆಲಿಂಗ್ ಸ್ಟ್ರೈನ್ ಅಂತ ಏನಾಗಿಲ್ಲ. ಅಲ್ಲಿ ಆಟ ಆಡಿದ್ದು ನೀರಲ್ಲಿ ಆ ಥರ ಸ್ಟ್ರೈನೇ ಜಾಸ್ತಿ ಆಗೋಯಿತು. ನಮ್ಮ ಕುಕ್ಕಿನೂ ನೋಡಿ ತೊಡೆ ಮೇಲೆ ಕೂತ್ಕೊಂಡು, ಅವಳಿಗೂ ನಿಂತ್ಕೊಂಡು ಅಲ್ಲಿ ಇರೋಕ್ಕಾಗ್ತಾಯಿಲ್ಲ. ಅವಳು ಟಯರ್ಡ್ ಆಗಿದೆ. ಅವಳು ಸ್ವಿಮ್ ಅಂದರೆ ತುಂಬ ಇಷ್ಟ, ಅವಳಿಗೂ ನೀರಂದರೆ ತುಂಬ ಇಷ್ಟ. ಸೊ ಅವಳು ಚೆನ್ನಾಗಿ ಆಡಿದ್ಲು. ಸೊ ಫೈನಲಿ ಮನೆಗೆ ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣ ನಮ್ಮ ಕುಕ್ಕಿನ ಎಲ್ಲ ಕಟ್ಟಾಕಿ, ನನ್ನ ಮಗಳು ಬಬಲ್ಸ್ ಅಂದರೆ ಇಷ್ಟ, ಬಬಲ್ಸ್ ತೊಗೊಂಡು ಬಬಲ್ಸಲ್ಲೇ ಇದ್ದಾಳೆ. ಯಾವಾಗ ನೋಡಿದ್ರು, ನೀವು ಯಾವ ವ್ಲಾಗಲ್ಲಿ ನೋಡಿದ್ರು ನಂದು ಬಬಲ್ಸಲ್ಲೇ ಆಟ ಆಡ್ತಿರ್ತೆ. ಬಬಲ್ಸ್ ಗನ್ ಅಂತೆ, ಬಬಲ್ ಅಂತೆ, ಅದು ಇದು ಅಂತ ನೋಡಿ, ಇನ್ನೂ ಅದನ್ನೇ ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ. ನನ್ನ ತಂಗಿ ಅಂತೂ ಫುಲ್ ಟಯರ್ಡು. ಇನ್ನು ನಾನು ಕೇಳಬೇಕಾ, ಫುಲ್ಲು ಹೆಡ್ಡೇಕು, ಫುಲ್ಲು ತಲೆನೋವು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.